ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ದಿ 9 ಐಟಮ್ಸ್ ಆಫ್ ಎ ಸ್ಯಾಂಪಲ್ ಹ್ಯಾವ್ ಫಾಲೋಯಿಂಗ್ ವ್ಯಾಲ್ಯೂಸ್. ಸೊ 9 ವ್ಯಾಲ್ಯೂಸ್ ಅನ್ನ ಕೊಟ್ಟಿದ್ದಾರೆ. 45, 47, 50, 52, 48, 47, 49, 53, 51. Does the mean of these differ significantly from the assumed mean 47.50? ಸೊ ಇವರು ಒಂದು ಮೀನ್ ಅನ್ನ ಅಸ್ಯೂಮ್ ಮಾಡಿದ್ದಾರೆ. ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ ಥಿಯರಿಟಿಕಲ್ ಆಗಿ, ಅದೇನಾದ್ರೂ ಡಿಫರ್ ಆಗ್ತಿದೆಯೋ ಇಲ್ವೋ ಅಂತ ಹೇಳ್ಬೇಕು. ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಸೊ ಅವರೇ ವ್ಯಾಲ್ಯೂ ಅನ್ನ ಕೊಟ್ಟಿದ್ದಾರೆ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್. ಇಲ್ಲಿ ನೋಡಿ, 0.05 ಅಂತ ಅಂದ್ರೆ ಸಿಂಪಲ್. 5% ಅನ್ನ ನಾವು ಯಾವ ರೀತಿ ಬರಿಬಹುದು? ಫ್ರಾಕ್ಷನ್ಸ್ ಅಲ್ಲಾದ್ರೆ 5 ಡಿವೈಡೆಡ್ ಬೈ 100 ಅಂತ ಅಲ್ವಾ ಫ್ರಾಕ್ಷನ್ಸ್ ಅಲ್ಲಿ 5% ಅಂದ್ರೆ. ಸೊ 5 ಇಂದ 100 ಅನ್ನ ಡಿವೈಡ್ ಮಾಡಿ 0.05 ಬರುತ್ತೆ. ಸರಿನಾ? ಕನ್ಫ್ಯೂಷನ್ ಆಗಬಾರ್ದು. 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ವ್ಯಾಲ್ಯೂನೇ ಅವ್ರು ಕೊಟ್ಟಿರೋದು. ಸೊ ಈ ವ್ಯಾಲ್ಯೂಗಳನ್ನ ಅವರೇ ಕೊಡ್ತಾರೆ, ಗೊತ್ತಾಯ್ತಾ? ಅವರೇ ಕೊಡ್ತಾರೆ. ಅವ್ರು ಕೊಡದೇ ಇದ್ರು ಕೂಡ ಅಲ್ಲೊಂದು ಶೀಟ್ ತರ ಕೊಟ್ಟಿರ್ತಾರೆ, ಅದ್ರಾಗ ಆರಾಮಾಗಿ ಕಂಡುಹಿಡ್ಕೋಬಹುದು. ಸೊ ಅವರೇ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಟೈಮ್ಸ್ ಅಲ್ಲ ಅವ್ರು ಕೊಟ್ಟೆ ಕೊಡ್ತಾರೆ. ಈ ಒಂದು ವ್ಯಾಲ್ಯೂಗಳನ್ನ ಅವರೇ ಕೊಡ್ತಾರೆ. ಸೊ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಅದಕ್ಕಿಂತ ಮುಂಚೆ ನಮಗೆ ಫಾರ್ಮುಲಾ ಏನ್ ಬೇಕು ಅಂತಂದ್ರೆ, ನಮಗೆ ಗೋಲ್ ಏನಿರೋದು, ಏನ್ ಕಂಡುಹಿಡಿಬೇಕು ಅಂತಂದ್ರೆ, ಫಸ್ಟ್ ನಾವು ಟಿ ವ್ಯಾಲ್ಯೂನ ಕಂಡುಹಿಡಿಬೇಕಾಗುತ್ತೆ. ಸೊ ಆ ಟಿ ವ್ಯಾಲ್ಯೂನ ಈ ಟಿ ವ್ಯಾಲ್ಯೂ ಜೊತೆ ಕಂಪೇರ್ ಮಾಡ್ತಾ ಹೋಗ್ತೇವೆ. ಸರಿನಾ? ಸೊ ಫಸ್ಟ್ ಟಿ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು? ಎಕ್ಸ್ ಬಾರ್ ಮೈನಸ್ ಮ್ಯೂ ಓಲ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್. ಸರಿನಾ? ಸೊ ಈ ಫಾರ್ಮುಲಾಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡೋ ರೀತಿ ವ್ಯಾಲ್ಯೂಗಳನ್ನ ಕಂಡುಹಿಡ್ಕೋಬೇಕು. ಎಕ್ಸ್ ಬಾರ್ ಮೈನಸ್ ಮ್ಯೂ ಓಲ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್. ಸೊ ಇವಾಗ ಸೊಲ್ಯೂಷನ್ಗೆ ಹೋಗೋಣ. ಸೊಲ್ಯೂಷನ್ ಫಸ್ಟ್ ಗಿವನ್ ಏನಿದೆ ನೋಡಿ, ಗಿವನ್ ಏನಿರೋದು 9 ಐಟಮ್ಸ್ ಆಫ್ ಎ ಸ್ಯಾಂಪಲ್. 9 ಐಟಮ್ಸ್ ಆಫ್ ಎ ಸ್ಯಾಂಪಲ್ ಅಂತಂದ್ರೆ ಎನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 9. ಸೊ ಎನ್ ವ್ಯಾಲ್ಯೂ ನನಗೆ ಸಿಕ್ತು. ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ? ಆಫ್ ಹ್ಯಾವಿಂಗ್ ದ ವ್ಯಾಲ್ಯೂಸ್ 45, 47, 50, 52, 48, 47, 49, 53, 51. ಸೊ ಇದ್ರದ್ದು ಮೀನ್ ವ್ಯಾಲ್ಯೂ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಅಂತಂದ್ರೆ ಎಕ್ಸ್ ಬಾರ್ ವ್ಯಾಲ್ಯೂ ಅನ್ನ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಡಸ್ ದ ಮೀನ್ ಆಫ್ ದಿಸ್ ಡಿಫರ್ ಸಿಗ್ನಿಫಿಕೆಂಟ್ಲಿ ಫ್ರಮ್ ದ ಅಸ್ಯೂಮ್ಡ್ ಮೀನ್? ಸೊ ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡೋಣ. ಸೊ ಎಷ್ಟು ಹೇಳ್ತಾ ಇದ್ದಾರೆ? 47.50. ಸೊ ಈ ಅಸ್ಯೂಮ್ಡ್ ಮೀನ್ ವ್ಯಾಲ್ಯೂ ಕೂಡ ನನಗೆ ಗೊತ್ತಿದೆ, ದಟ್ ಇಸ್ 47.50. ಸೊ ಈಗ ಎಕ್ಸ್ ಬಾರ್ ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಈ ಎಕ್ಸ್ ಬಾರ್ ಕಂಡುಹಿಡ್ಕೊಂಡಾದ್ಮೇಲೆ ಎಸ್ ವ್ಯಾಲ್ಯೂನ ಕಂಡುಹಿಡಿಯೋಣ. ಸೊ ಫಸ್ಟ್ ಎಕ್ಸ್ ಬಾರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಎಕ್ಸ್ ಬಾರ್ ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಈ 9 ವ್ಯಾಲ್ಯೂಗಳನ್ನ ಆಡ್ ಮಾಡಿಬಿಟ್ಟು ಡಿವೈಡ್ ಬೈ 9, ಒಂಥರ ಆವರೇಜ್ ಅನ್ನ ಫೈಂಡ್ ಔಟ್ ಮಾಡ್ದಂಗಲ್ಲ, ಆವರೇಜ್. 45 all divided by 47 plus 50 plus 52 plus 48 plus 47 plus 49 plus 53 plus 51 all divided by ಎಷ್ಟು ವ್ಯಾಲ್ಯೂಸ್ ಇರೋದು? ಇನ್ ಟೋಟಲ್ ನನಗೆ 9 ವ್ಯಾಲ್ಯೂ. ಸೊ ಡಿವೈಡ್ ಇಟ್ ಬೈ 9. ಸೊ ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ವ್ಯಾಲ್ಯೂ ಇಸ್ 45 plus 47 plus 50 plus 52 plus 48 plus 47 plus 49 plus 53 plus 51. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ? 442 ಓಲ್ ಡಿವೈಡೆಡ್ ಬೈ 9. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ತೋರಿಸ್ಬೇಕು. ಸರಿನಾ? 442 ಡಿವೈಡೆಡ್ ಬೈ 9 ಅಂತ ಹೊಡಿಬೋದಿತ್ತು, ಬಟ್ ಆ ರೀತಿ ಮಾಡಬಾರ್ದು, ಗೊತ್ತಾಯ್ತಾ? ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನಾವು ಸ್ಪೆಸಿಫಿಕ್ ಆಗಿ ತೋರಿಸ್ತಾ ಬೇಕಾಗುತ್ತೆ. ಸೊ ವ್ಯಾಲ್ಯೂ ಏನಾಗುತ್ತೆ? 49.11111 ಅಂತ ಎಲ್ಲ ಬರುತ್ತೆ. ಸೊ 49.2 ಅಂತ ತಗೋಣ. ಸರಿನಾ? 49.111111 ಅಂತ ಬರ್ತಾ ಹೋಗುತ್ತೆ. ಸೊ 49.2 ಈಸ್ ದ ಎಕ್ಸ್ ಬಾರ್ ವ್ಯಾಲ್ಯೂ. ಸೊ ಈಗ ಎಕ್ಸ್ ಬಾರ್ ವ್ಯಾಲ್ಯೂ ಗೊತ್ತಾಗಿದೆ, ಮ್ಯೂ ವ್ಯಾಲ್ಯೂ ಗೊತ್ತಾಗಿದೆ, ಎನ್ ವ್ಯಾಲ್ಯೂ ಗೊತ್ತಾಗಿದೆ. ಸೊ ಎಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಎಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1 by n minus 1 ಸಮೇಷನ್ ಆಫ್ xi ಮೈನಸ್ ಎಕ್ಸ್ ಬಾರ್ ಹೋಲ್ ಸ್ಕ್ವೇರ್. ಸೊ ಈ ಒಂದು ಫಾರ್ಮುಲಾದಿಂದ ಎಸ್ ಸ್ಕ್ವೇರ್ ಅನ್ನ ಕಂಡುಹಿಡ್ಕೊಂಡು ಆಮೇಲೆ ಸ್ಕ್ವೇರ್ ಅನ್ನ ಆ ಕಡೆ ಕಳಿಸಿದ್ರೆ ರೂಟ್ ಆಗುತ್ತೆ. ಸೊ ಅವಾಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು ಎಸ್ ಅನ್ನ. ಸೊ ಎಸ್ ಸ್ಕ್ವೇರ್ ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗಿರುತ್ತೆ? 1 by n minus 1. ಸೊ n minus 1 ಅಂತಂದ್ರೆ ನಮಗೆ n ವ್ಯಾಲ್ಯೂ ಏನಿರೋದು 9. ಸೊ 9 minus 1 ಆಗುತ್ತೆ. ಸೊ 9 minus 1. ಫಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ, ಯಾವ ಒಂದು ಜಾಗದಲ್ಲಿ ಯಾವ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂತ, ಆಮೇಲೆ ಸಿಂಪ್ಲಿಫೈ ಮಾಡ್ಕೋಬೇಕು. ಸರಿನಾ? ಸಮೇಷನ್ ಆಫ್ xi ಮೈನಸ್ ಎಕ್ಸ್ ಬಾರ್. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಈಗ ತಾನೇ ಕಂಡುಹಿಡ್ಕೊಂಡೆ, ದಟ್ ಈಸ್ 49.2 ಹೋಲ್ ಸ್ಕ್ವೇರ್. ಸೊ xi ಅಂತ ಅಂದ್ರೆ ಏನಿಲ್ಲ, ಸಿಂಪಲ್. ಫಸ್ಟ್ ನಾವು 45 ಹಾಕ್ಬೇಕು,
ನೆಕ್ಸ್ಟ್ 47, ನೆಕ್ಸ್ಟ್ 50, 52, 48, 47, 49, 53, 51. ಸೊ ಇದಷ್ಟಕ್ಕೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಬರೀತಾ ಹೋಗ್ತೀನಿ ನೋಡಿ. ಎಸ್ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 1 ಡಿವೈಡೆಡ್ ಬೈ 8 ಆಗುತ್ತೆ. ನೋಡಿ ಇಲ್ಲಿ 1/9 - 1 ಅಂತಂದ್ರೆ 8. ನೆಕ್ಸ್ಟ್ ಸಮೇಷನ್ ಅನ್ನ ಮಾಡ್ತಾ ಹೋಗೋಣ. ಇಂಟು ಅಂತ ಹಾಕೊಳ್ಳಿ. ಇಲ್ಲಿ ಎಕ್ಸ್ ಐ ಜಾಗಕ್ಕೆ 45 ಅನ್ನು ಹಾಕಿ. ಫಸ್ಟ್ 45 - 49.2 ಹೋಲ್ ಸ್ಕ್ವೇರ್ ಪ್ಲಸ್ ಈ ತರನೇ ನಾವು ಸಮೇಷನ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಇದನ್ನ ಅಳಿಸಿರ್ತೀನಿ ಇವಾಗ. ಪ್ಲಸ್ ನೆಕ್ಸ್ಟ್ ಯಾವುದು 47. ಸೊ 47 - 49.2 ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಎಕ್ಸ್ ಐ ವ್ಯಾಲ್ಯೂಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನಿದೆ ವ್ಯಾಲ್ಯೂ 50 - 49.2 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಏನಿದೆ ವ್ಯಾಲ್ಯೂ 52. ಸೊ 52 - 49.2 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಯಾವುದು 48 - 49.2 ಹೋಲ್ ಸ್ಕ್ವೇರ್ ಪ್ಲಸ್ 47. ಸೊ 47 - 49.2 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ 49 ಇದೆ. ಸೊ 49 - 49.2 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಯಾವುದು 53. ಸೊ 53 - 49.2 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇರೋದು ಯಾವುದು 51. ಸೊ 51 - 49.2 ಹೋಲ್ ಸ್ಕ್ವೇರ್. ಸೊ ಇದಷ್ಟು ಕೂಡ ಕ್ಯಾಲ್ಕುಲೇಟರ್ ಹಾಕಿ 1/8 ಇಂಟು 45 - 49.2 45 - 49.2 45 - 49.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ -4.2 ಹೋಲ್ ಸ್ಕ್ವೇರ್ -4.2 ಹೋಲ್ ಸ್ಕ್ವೇರ್ ಪ್ಲಸ್ 47 - 49 47 - 49.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ -2.2 ಹೋಲ್ ಸ್ಕ್ವೇರ್ ಪ್ಲಸ್ 50 - 49.2 50 - 49.2. ಸೊ ವ್ಯಾಲ್ಯೂ ಎಷ್ಟಾಯಿತು 0.8 ಹೋಲ್ ಸ್ಕ್ವೇರ್ ಪ್ಲಸ್ 52 - 49.2 52 - 49.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 2.8 ಹೋಲ್ ಸ್ಕ್ವೇರ್ 2.8 ಹೋಲ್ ಸ್ಕ್ವೇರ್ ಪ್ಲಸ್ 48 - 49.2 48 - 49.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ -1.2 ಹೋಲ್ ಸ್ಕ್ವೇರ್ ಪ್ಲಸ್ 47 - 49.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ -2.2 ಹೋಲ್ ಸ್ಕ್ವೇರ್ -2.2 ಹೋಲ್ ಸ್ಕ್ವೇರ್. ನೆಕ್ಸ್ಟು 49 - 49.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 49 - 49.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ -0.2 ಹೋಲ್ ಸ್ಕ್ವೇರ್ ಪ್ಲಸ್ 53 - 49.2. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 3.8 ಬರುತ್ತೆ. ದಟ್ ಇಸ್ 3.8 ಸ್ಕ್ವೇರ್ ಪ್ಲಸ್ 51 - 49.2. ಸೊ ವ್ಯಾಲ್ಯೂ ಎಷ್ಟು ಬಂತು ನಮಗೆ 1.8 ಹೋಲ್ ಸ್ಕ್ವೇರ್. ಪ್ರತಿಯೊಂದನ್ನು ಕೂಡ ನಾವು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ಬೇಕಾಗುತ್ತೆ ಆನ್ಸರನ್ನು. 1/8 ಇಂಟು -4.2 ಹೋಲ್ ಸ್ಕ್ವೇರ್. ಸೊ ಮೈನಸ್ ಇದ್ರೆ ಮೈನಸ್ ಇಂಟು ಮೈನಸ್ ಅದು ಪ್ಲಸ್ ಆಗುತ್ತೆ. ತಲೆ ಕೆಡಿಸ್ಕೋಬೇಡಿ, ಮಾಮೂಲಿ ವ್ಯಾಲ್ಯೂನ ಹಾಕಿ 4.2 ಹೋಲ್ ಸ್ಕ್ವೇರ್. ಸರಿನಾ? ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 17.64 ಪ್ಲಸ್ -2.2 ಹೋಲ್ ಸ್ಕ್ವೇರ್ ಅಂದರೆ ಮೈನಸ್ ಕ್ಯಾನ್ಸಲ್ ಆಗ್ತವೆ 2.2 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 4.84 ಆಗುತ್ತೆ ಪ್ಲಸ್ 0.8 ಹೋಲ್ ಸ್ಕ್ವೇರ್ ಎಷ್ಟು 0.64 ಪ್ಲಸ್ 2.8 ಹೋಲ್ ಸ್ಕ್ವೇರ್ 2.8 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ 7.84 ಪ್ಲಸ್ -1.2 ಅಂತಂದರೆ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 1.2 ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಎಷ್ಟಾಗುತ್ತೆ 1.44 ಪ್ಲಸ್ 2.2 ಹೋಲ್ ಸ್ಕ್ವೇರ್ 2.2 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 4.84 ಪ್ಲಸ್ 0.2 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 0.04 ಪ್ಲಸ್ 3.8 ಹೋಲ್ ಸ್ಕ್ವೇರ್ 3.8 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 14.44 ಪ್ಲಸ್ 1.8 ಹೋಲ್ ಸ್ಕ್ವೇರ್ 1.8 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 3.24. ಸೊ ಅಷ್ಟನ್ನು ಕೂಡ ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಡಿವೈಡ್ ಬೈ 8 ಅನ್ನು ಮಾಡೋಣ. ಸರಿನಾ? ಎಸ್. ಸೊ 17.6 ಪ್ಲಸ್ 17.64 ಪ್ಲಸ್ 4.84 ಪ್ಲಸ್ 0.64 ಪ್ಲಸ್ 7.84 ಪ್ಲಸ್ 1.44 ಪ್ಲಸ್ 4.84 ಪ್ಲಸ್
0.04 plus 14.44 plus 3.24. ಸೊ ವ್ಯಾಲ್ಯೂ ಎಷ್ಟಾದರೆ 54.96 ಬರುತ್ತೆ. ವೋಲ್ ಡಿವೈಡೆಡ್ ಬೈ 8 ಸರಿನಾ, ವೋಲ್ ಡಿವೈಡೆಡ್ ಬೈ 8 ವ್ಯಾಲ್ಯೂ ಎಷ್ಟು ಬಂತು 6.8687 ಬಂತು. ಎಸ್ ಸ್ಕ್ವೇರ್ ವ್ಯಾಲ್ಯೂ 6.87. ಆದರೆ ನನಗೆ ಬೇಕಾಗಿರೋದು ಎಸ್ ವ್ಯಾಲ್ಯೂ ಮಾತ್ರ. ಸೊ ಎಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 6.87 ಅಂತಂದರೆ ವ್ಯಾಲ್ಯೂ ಎಷ್ಟಾಗುತ್ತೆ ರೂಟ್ ಆಫ್ 6.87. ಸೊ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2.6210. ಸೊ ಇಷ್ಟನ್ನು ಬರೀರಿ ಸಾಕು. ಸೊ ಇವಾಗ ನನಗೆ ಎಸ್ ವ್ಯಾಲ್ಯೂ ಗೊತ್ತಿದೆ, ನೆಕ್ಸ್ಟು ಎಕ್ಸ್ ಬಾರ್ ವ್ಯಾಲ್ಯೂ ಗೊತ್ತಿದೆ, ಮ್ಯೂ ವ್ಯಾಲ್ಯೂ ಗೊತ್ತಿದೆ, ಎನ್ ವ್ಯಾಲ್ಯೂ ಗೊತ್ತಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಟಿ ವಿಲ್ ಬಿ ಈಕ್ವಲ್ ಟು ಸ್ಮಾಲ್ ಲೆಟರ್ ಟಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಮೈನಸ್ ಮ್ಯೂ ಹೋಲ್ ಡಿವೈಡೆಡ್ ಬೈ ಎಸ್ ಇಂಟು ರೂಟ್ ಎನ್ ಅಲ್ವಾ. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಏನಪ್ಪ ಬಂದಿರೋದು, ಎಕ್ಸ್ ಬಾರ್ ಇಸ್ 49.2 ಮೈನಸ್ ಮ್ಯೂ ವ್ಯಾಲ್ಯೂ ಏನು ಕೊಟ್ಟಿದ್ರು ಅವರು ಕ್ವಶನ್ ಅಲ್ಲಿ 47.50 ಹೋಲ್ ಡಿವೈಡೆಡ್ ಬೈ ಎಸ್ ವ್ಯಾಲ್ಯೂ ಎಷ್ಟು ಬಂದಿದೆ ನನಗೆ 2.6210 ಇಂಟು ರೂಟ್ ಆಫ್ ಎನ್ ವ್ಯಾಲ್ಯೂ ಎಷ್ಟಿದೆ 9. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿ. ರೂಟ್ 9 ಅಂತ ಅಂದ್ರೆ ವ್ಯಾಲ್ಯೂ ಎಷ್ಟು ಬರುತ್ತೆ 3 ಬರುತ್ತಲ್ವಾ. ಸೊ ಕ್ಯಾಲ್ಕುಲೇಟ್ ಮಾಡಿ. 49.2 ಮೈನಸ್ 47.50. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 1.7 ಇಂಟು ರೂಟ್ 9 ಅಂತ ಅಂದರೆ ವ್ಯಾಲ್ಯೂ 3 ಆಗಿರುತ್ತೆ. ಸೊ ಇಂಟು 3 ಮಾಡಿ. ಹೋಲ್ ಡಿವೈಡೆಡ್ ಬೈ 2.610. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 1.9458. ಸೊ ಟಿ ವ್ಯಾಲ್ಯೂ ಇಸ್ 1.9458 ಅಂತ ಬಂತು ನಮಗೆ. ಸೊ ಈಗ ನಾವೇನು ಮಾಡಬೇಕು ಅಂತಂದ್ರೆ ನಮಗೆ ಜನರೇಟ್ ಆಗಿರುವಂಥ ಟಿ ವ್ಯಾಲ್ಯೂ ಮತ್ತೆ ಅವರು ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ ಟಿ ವ್ಯಾಲ್ಯೂ, ಅವೆರಡನ್ನೂ ಕೂಡ ಕಂಪೇರ್ ಮಾಡೋಣ. ಸೊ ನನಗೆ ಜನರೇಟ್ ಆಗಿರುವಂಥ ಟಿ ವ್ಯಾಲ್ಯೂ ಎಷ್ಟು 1.9458 ಮತ್ತೆ ಅವ್ರು ಕೊಟ್ಟಿರುವಂಥ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಎಷ್ಟು 2.306 ಅವರೇ ಕೊಟ್ಟಿರ್ತಾರೆ. ಸೊ ಈಗ ಏನಾಗುತ್ತೆ ಅಂತಂದ್ರೆ ಏನಾದ್ರೂ ಟಿ ವ್ಯಾಲ್ಯೂ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ, ನನಗೆ ಜನರೇಟ್ ಆಗಿರುವಂಥ ಟಿ ವ್ಯಾಲ್ಯೂ ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಆಗಿದ್ರೆ ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗುತ್ತೆ ಅಂತ ಬರೆದ್ರಾಯ್ತು ಸಾಕು. ಅಷ್ಟು ಬರೆದ್ರೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ಏನಾದ್ರೂ ಕೂಡ ಈ ಟಿ ವ್ಯಾಲ್ಯೂ ಜನರೇಟ್ ಆಗಿರುವಂಥದ್ದು ನನ್ನ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಜಾಸ್ತಿ ಇತ್ತು ಅಂತಂದ್ರೆ ಹೈಪೋಥಿಸಿಸ್ ರಿಜೆಕ್ಟ್ ಆಗಿದೆ ಅಂತ ಬರೀಬೇಕು ಸರಿನಾ. ನಲ್ ಹೈಪೋಥಿಸಿಸ್ ಇಸ್ ರಿಜೆಕ್ಟೆಡ್ ಅಂತ. ಸೊ ಇವಾಗ ಟಿ ವ್ಯಾಲ್ಯೂ ಕಂಪೇರ್ ಮಾಡಿ. ನಮಗೆ ಜನರೇಟ್ ಆಗಿರೋದು ಲೆಸ್ ದೆನ್ ದ ಸ್ಟ್ಯಾಂಡರ್ಡ್ ವ್ಯಾಲ್ಯೂನೇ ಇದೆ. ಸೊ ಏನಂತ ಬರೀಬಹುದು, ಸಿನ್ಸ್ ಟಿ ವ್ಯಾಲ್ಯೂ ಈಸ್ ಲೆಸ್ ದೆನ್ 2.306 ದಿ ನಲ್ ಹೈಪೋಥಿಸಿಸ್ ಅಂತ ಬರೀರಿ. ನಲ್ ಹೈಪೋಥಿಸಿಸ್ is accepted at 5% level of significance. 5% level of significance. ಸೊ ಇಷ್ಟನ್ನ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಪ್ರತಿಯೊಂದು ಸ್ಟೆಪ್ ಅನ್ನು ಕೂಡ ನೀವು ತೋರಿಸ್ತಾ ಹೋಗಿ, ಅವಾಗ ಮಾತ್ರ ಫುಲ್ ಕೊಡೋದು. ಇಲ್ಲ ಅಂತಂದ್ರೆ ಸುಮ್ಮನೆ ನೀವು ಕ್ಯಾಲ್ಕುಲೇಟರ್ ಹಾಕಿದ್ದೀರಾ ಅಂತಂದ್ರೆ ಫುಲ್ ಮಾರ್ಕ್ಸ್ ಅನ್ನ ಕೊಡಲ್ಲ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ನೀವು ನೋಡಬಹುದು ಸರಿನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.